ಹಲೋ ಎವ್ರಿವನ್. ಇವತ್ತು ನಾವು ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಡಿಗ್ರಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಕುರಿತು ನೋಡ್ತಾ ಇದ್ದೇವೆ. ಸೊ ಒಂದು 5 ಅಂಕದ ಪ್ರಶ್ನೆ ಅಂತ ಹೇಳ್ಬೋದು. ಸೊ ಇದು ಬಿಕಾಮ್ನ 3rd ಸೆಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಪತ್ರಿಕೆ ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಸೊ ಇದನ್ನು ನಿಮ್ಮೊಟ್ಟಿಗೆ ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಏನಿದೆ ನೋಡಿ, ರಿರೈಟ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಆಸ್ ಡೈರೆಕ್ಟೆಡ್ ಅಂತೇಳಿ. ಸೊ ಇಲ್ಲಿ ಕೆಲವೊಂದಷ್ಟು ಸೆಂಟೆನ್ಸ್ಗಳನ್ನು ಕೊಡಲಾಗಿದೆ. ಇವುಗಳನ್ನು ಕಾಂಪ್ಲೆಕ್ಸ್ ಮಾಡಬೇಕು, ಕಾಂಪೌಂಡ್ ಮಾಡಬೇಕು ಮತ್ತು ಸಿಂಪಲ್ ಸೆಂಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಸೊ ಯಾವ ರೀತಿಯಾಗಿ ಪ್ರತಿಯೊಂದು ಸೆಂಟೆನ್ಸನ್ನು ಚೇಂಜ್ ಮಾಡಬೇಕು, ಸೊ ಇವುಗಳನ್ನು ಚೇಂಜ್ ಮಾಡೋದು ಕೂಡ ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸರಳವಾಗಿ ನಾನು ಚೇಂಜ್ ಮಾಡಿಕೊಡ್ಲಿಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲನೇದಾಗಿ ಈ ಓಪನ್ ದ ಡೋರ್ ಅಂತ ಇದೆ ನೋಡಿ, ಇಲ್ಲಿ ಹಿ ಓಪನ್ ದ ಡೋರ್ ಆ್ಯಂಡ್ ವೆಂಟ್ ಅವೇ. ಇದನ್ನು ಚೇಂಜ್ ಇಂಟು ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ತಾನೆ. ಸೊ ಇದು ಬಂದ್ಬಿಟ್ಟು ಆಲ್ರೆಡಿ ಕಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ಯಾವ ರೀತಿಯಾಗಿ ಚೇಂಜ್ ಮಾಡ್ಬೋದು ನೋಡ್ತಾ ಹೋಗೋಣ. ಹ್ಯಾವಿಂಗ್ ಓಪನ್ಡ್, having opened the door, comma, having opened the door, he went away. He went away ಅಂತೇಳಿ. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಸೆಂಟೆನ್ಸ್ ಅನ್ನಾಗಿ ಚೇಂಜ್ ಮಾಡಿದ್ವಿ. ಸೊ ಇಲ್ಲಿ ಏನು ರೂಲ್ ಇದೆ ಅಂತಂದರೆ having ಪ್ಲಸ್ ವರ್ಬ್ ಅಂತ ಇದೆ. ಸೊ ಈ ಒಂದು ರೂಲ್ ಮೇಲೆ ನಾವೇನು ಮಾಡಿದ್ವಿ, ಅದನ್ನು ಚೇಂಜ್ ಮಾಡಿದ್ವಿ ಅಂತ ಹೇಳ್ಬೋದು. ಸೊ ಇನ್ನೊಂದು ರೂಲ್ ಇದೆ. ಆ ರೂಲ್ ಏನಿದೆ ಅಂತಂದರೆ ವರ್ಬ್ ಪ್ಲಸ್ ಐ ಎನ್ ಜಿ. ಸೊ ಇದ್ರ ಮೇಲೂ ಕೂಡ ನಾವು ಚೇಂಜ್ ಮಾಡ್ಬೋದು. ಯಾವ ರೀತಿಯಾಗಿ ನೋಡಿ, ಓಪನ್ ಅಂತ ವರ್ಬ್ ಇದೆಯಲ್ಲ, ಇದನ್ನ ನಾವು ಓಪನಿಂಗ್ ಅಂತ ಮಾಡಬೇಕು. ಓಪನಿಂಗ್ ದ ಡೋರ್, opening the door, he went away. ಅಂಥೇಳಿ ಚೇಂಜ್ ಮಾಡ್ಬೋದು. ಓಪನಿಂಗ್ ದ ಡೋರ್, he went away. ಎರಡು ರೀತಿಯಲ್ಲಿ ನಾವು ಇದನ್ನು ಚೇಂಜ್ ಮಾಡ್ಬೋದು. ಸೊ ವರ್ಬಿಗೆ ಐ ಎನ್ ಜಿ ಹಚ್ಚಿ ಚೇಂಜ್ ಮಾಡ್ಬೋದು, ಇಲ್ಲ ಹ್ಯಾವಿಂಗ್ ಪ್ಲಸ್ ಓಪನ್ಡ್ ವರ್ಬ್ ಇದನ್ನು ಹಚ್ಚಿನೂ ಕೂಡ ನಾವು ಚೇಂಜ್ ಮಾಡ್ಬೋದು. ಸೊ ನೆಕ್ಸ್ಟು ಎರಡನೇ ಒಂದು ಸೆಂಟೆನ್ಸ್ ನೋಡ್ತಾ ಹೋಗೋಣ. ಸೆಕೆಂಡ್ ಸೆಂಟೆನ್ಸ್ ಬಂದು ಇನ್ ಸ್ಪೈಟ್ ಆಫ್ ಮೈ ಫಾವರ್ಟಿ ಐ ವಾಸ್ ಎಜುಕೇಟೆಡ್ ಅಂತ ಇದೆ. ಸೊ ಇದು ಚೇಂಜ್ ಇಂಟು ಕಂಪೌಂಡ್ ಸೆಂಟೆನ್ಸ್ ಅಂತ ಹೇಳ್ತಾನೆ. ಸೊ ಇದು ಬಂದ್ಬಿಟ್ಟು ಸಿಂಪಲ್ ಸೆಂಟೆನ್ಸ್, ಇದು ಸಿಂಪಲ್ ಸೆಂಟೆನ್ಸು. ಸೊ ಇದನ್ನು ನಾವು ಕಂಪೌಂಡ್ಗೆ ಚೇಂಜ್ ಮಾಡಬೇಕು. ಕಂಪೌಂಡ್ ಸೆಂಟೆನ್ಸು ಯಾವಾಗಲೂ 2 ಕ್ಲಾಸ್ಗಳನ್ನು ಹೊಂದಿರುತ್ತದೆ, 2 ವಾಕ್ಯಗಳಿರ್ತವೆ ಕಂಪೌಂಡ್ ಸೆಂಟೆನ್ಸಲ್ಲಿ ಕಂಪಲ್ಸರಿ. ಸೊ ಯಾವ ರೀತಿಯಾಗಿ ನಾವು ಇದನ್ನು ಸಿಂಪಲ್ ಆಗಿರ್ತಕ್ಕಂಥದ್ದನ್ನು ಕಂಪೌಂಡ್ ಆಗಿ ಚೇಂಜ್ ಮಾಡಬೇಕು ಅಂತಂದರೆ, ಸೊ ಇಲ್ಲಿ ಇನ್ಸ್ಪೈಟ್ ಆಫ್ ಮೈ ಫಾವರ್ಟಿ ಅಂತ ಇದೆಯಲ್ಲ, ಸೊ ಇನ್ಸ್ಪೈಟ್ ಆಫ್ ಮೈ ಫಾವರ್ಟಿ ಅನ್ನುವಂಥದ್ದು ಒಂದು ಫ್ರೇಸ್ ಅಂತ ಹೇಳ್ಬೋದು. ಇದನ್ನು ನಾವು ಒಂದು ಸೆಂಟೆನ್ಸನ್ನಾಗಿ ಕನ್ವರ್ಟ್ ಮಾಡ್ಕೋಬೇಕು, ಪ್ರತ್ಯೇಕವಾಗಿ ಒಂದು ವಾಕ್ಯವನ್ನು ಮಾಡ್ಕೋಬೇಕು. ನಾವು ಮಾಡ್ತೀವಿ ನೋಡಿ. ಈಗ ಐ ವಾಸ್ ಪೂರ್, ಐ ವಾಸ್ ಫೋರ್ ಇಲ್ಲಿ ಕಂಜಂಕ್ಷನ್ ಅನ್ನು ಬಳಸ್ಕೊಂಡು 2 ವಾಕ್ಯವನ್ನಾಗಿ ನಾವು ಮಾಡಬೇಕು. ಬಟ್ ಆರ್ ಎಟ್, ಎರಡಲ್ಲಿ ಒಂದನ್ನಾದ್ರೂ ಹಚ್ಚಬಹುದು. ಬಟ್ ಆರ್ ಎಟ್ ಐ ವಾಸ್ ಎಜುಕೇಟೆಡ್. ಐ ವಾಸ್ ಎಜುಕೇಟೆಡ್. ಸೊ ಈ ರೀತಿಯಾಗಿ ಇನ್ಸ್ಪೈಟ್ ಆಫ್ ಮೈ ಫಾವರ್ಟಿ ಅನ್ನುವಂತಹ ಒಂದು ಫ್ರೇಸನ್ನು ತೆಗೆದುಹಾಕಿ ನಾವೇನು ಮಾಡಿದ್ವಿ ಅಂತಂದರೆ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕ್ಲಾಸನ್ನು ತೆಗೆದುಕೊಂಡಿವಿ. ಐ ವಾಸ್ ಫೋರ್ ಅನ್ನುವಂಥ ಒಂದು ಸೆಂಟೆನ್ಸನ್ನು ಮಾಡಿದ್ವಿ. ಸೊ ಇನ್ನೊಂದು ಕ್ಲಾಸ್ ಇದೆ ಐ ವಾಸ್ ಎಜುಕೇಟೆಡ್ ಅಂಥೇಳಿ. ಸೊ ಇವೆರಡೂ ಅಪೋಸಿಟ್, ಫೋರು ಮತ್ತು ಎಜುಕೇಟೆಡ್ ಅನ್ನುವಂಥದ್ದು ಸ್ವಲ್ಪ ತದ್ವಿರುದ್ಧ ವಿಷಯ ಅನಿಸುತ್ತೆ. ಸೊ ಹೀಗಾಗಿ ಬಟ್ ಅಥವಾ ಎಟ್ ಅನ್ನುವಂಥ ಒಂದು ಕಂಜಂಕ್ಷನನ್ನು ಬಳಸಿ ನಾವು 2 ಸೆಂಟೆನ್ಸನ್ನು ಕನೆಕ್ಷನ್ ಮಾಡಿದ್ದೀವಿ.
ಸೊ ಈ ರೀತಿಯಾಗಿ ಕಂಪೌಂಡ್ ಸೆಂಟೆನ್ಸ್ನಲ್ಲಿ ಕಂಪಲ್ಸರಿ 2 ಕ್ಲಾಸ್ ಬೇಕು. ಸೊ 2 ಕ್ಲಾಸ್ಗಳನ್ನು ನಾವು ಸ್ಪ್ಲಿಟ್ ಮಾಡ್ಕೊಂಡ್ವಿ. ಇನ್ ಸ್ಪೈಟ್ ಆಫ್ ಮೈ ಪಾವರ್ಟಿ ಐ ವಾಸ್ ಎಜುಕೇಟೆಡ್ ಇಂದ. ಸೊ ಈ ರೀತಿಯಾಗಿ ಸರಳವಾಗಿ ಒಂದು ಕಂಪೌಂಡ್ ಸೆಂಟೆನ್ಸ್ ಅನ್ನಾಗಿ ನಾವು ಚೇಂಜ್ ಮಾಡಿದ್ವಿ ಅಂತ ಹೇಳ್ಬೋದು. ನೆಕ್ಸ್ಟ್ ಈಗ ಥರ್ಡ್ ಒನ್ ಹೋಗೋಣ. ಮೂರನೇ ಒಂದು ಸೆಂಟೆನ್ಸ್ ಬಂದು ಇಲ್ಲಿದೆ, ಬೀಯಿಂಗ್ ಅ ಟಯರ್ಡ್ ವಿ ಸ್ಟಾಪ್ ದ ವರ್ಕ್ ಅಂತ ಇದೆ, ಚೇಂಜ್ ಇನ್ ಟು ಕಂಪೌಂಡ್. ಸೊ ಈ ಸೆಂಟೆನ್ಸನ್ನು ಕೂಡ ನಾವು ಕಂಪೌಂಡ್ ಸೆಂಟೆನ್ಸ್ ಅನ್ನಾಗಿ ಚೇಂಜ್ ಮಾಡಬೇಕು. ಸೊ ಇದು ಕೂಡ ಒಂದು ಸಿಂಪಲ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಸಿಂಪಲ್ ಸೆಂಟೆನ್ಸನ್ನು ನಾವು ಯಾವ ರೀತಿಯಾಗಿ ಕಂಪೌಂಡ್ಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ಸೊ ಇದರಿಂದನೂ ಕೂಡ ನೋಡಿದ್ವಿ. ಸೊ ಇವಾಗ ನೋಡೋಣ ಮತ್ತೆ. ವಿ ವರ್, ಫಸ್ಟು ನಿಮಗೆ ಸೆಂಟೆನ್ಸನ್ನು ಹಚ್ತೀನಿ, ಆಮೇಲೆ ಬೇಕಾದರೆ ಆಗಿರ್ತಕ್ಕಂಥ ಬದಲಾವಣೆಯನ್ನು ತಿಳ್ಕೊಳ್ಳೋಣ. ವಿ ವರ್ ಟಯರ್ಡ್, we were tired, so and so or and ಯಾವುದಾದ್ರೂ ಒಂದನ್ನು ಬಳಸ್ಕೋಬಹುದು. we stopped, the work. ನೋಡಿ, we were tired, so or and we stopped the work ಅಂತ ಇದೆ. ಸೊ ನೋಡಿ, we were tired ಅಂತ ಒಂದು ಕ್ಲಾಸು, we stopped the work ಅಂತ ಒಂದು ಕ್ಲಾಸು. ಸೊ ಎರಡು ಡಿಫರೆಂಟ್ ಕ್ಲಾಸ್ಗಳಿವೆ ಅಂತ ಹೇಳ್ಬೋದು. ಸೊ ನೋಡಿ, ಇಲ್ಲಿ ಬೀಯಿಂಗ್ ಅ ಟಯರ್ಡ್ ಅಂತ ಇದೆಲ್ಲ ಫ್ರೇಸ್ ಇದೆ. ಸೊ ಬೀಯಿಂಗ್ ಎ ಟಯರ್ಡ್ ಕಾರಣ ಸೂಚಿಸುವಂತಹ ಒಂದು ಫ್ರೇಸ್ ಇದೆ. ಸೊ ಈ ಫ್ರೇಸನ್ನು ನಾವು ಸ್ಪ್ಲಿಟ್ ಮಾಡ್ಕೊಂಡು ಒಂದು ಕ್ಲಾಸನ್ನಾಗಿ ಮಾಡ್ಕೊಳ್ತೀವಿ, ವಿ ವರ್ ಟಯರ್ಡ್ ಅಂತ ಹೇಳಿ. ಸೊ ಇಲ್ಲಿ ಒಂದು ಕಂಜಂಕ್ಷನನ್ನು ಬಳಸ್ತೀವಿ, ಸೊ ಅಂತಲೂ ಬಳಸ್ಬೋದು. ವಿ ವರ್ ಟಯರ್ಡ್, ಸೊ ವಿ ಸ್ಟಾಪ್ಡ್ ದ ವರ್ಕ್ ಅಂತಾನು ಹೇಳ್ರಿ. ಸೊ ಇಲ್ಲಾಂದರೆ ವಿ ವರ್ ಟಯರ್ಡ್ ಆ್ಯಂಡ್ ವಿ ಸ್ಟಾಪ್ಡ್ ದ ವರ್ಕ್ ಅಂತ ಹೇಳಿ. ಸೊ ಇದನ್ನು ನಾವು ಎರಡು ರೀತಿಯಲ್ಲೂ ಕೂಡ ಮಾಡ್ಬೋದು, ಕಂಜಂಕ್ಷನನ್ನು ಎರಡು ಬಳಸ್ಬೋದು ಅಂತ ಹೇಳಿ. ಸೊ ನೆಕ್ಸ್ಟು 4ನೇದು ನೋಡೋಣ. ಸೊ 4ನೇ ಒಂದು ಸೆಂಟೆನ್ಸ್ ಬಂದು ಟೆಲ್ ಮಿ ವಾಟ್ ಯು ಹ್ಯಾವ್ ಅಚೀವ್ಡ್ ಅಂತ ಇದೆ. ಇದನ್ನು ಚೇಂಜ್ ಇನ್ ಟು ಸಿಂಪಲ್ ಅಂತ ಹೇಳ್ತಾನೆ. ಸೊ ಇದು ಯಾವ ರೀತಿಯಾಗಿದೆ ಅಂತಂದರೆ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಇದು ಕಾಂಪ್ಲೆಕ್ಸ್ ಸೆಂಟೆನ್ಸ್. ಈ ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ನಾವು ಯಾವ ರೀತಿಯಾಗಿ ಒಂದು ಸಿಂಪಲ್ ಸೆಂಟೆನ್ಸನ್ನಾಗಿ ಮಾಡ್ಬೋದು. ಸೊ ನೋಡೋದಾದರೆ ನೋಡಿ, ಆಮೇಲೆ ನಿಮಗೆ ಬೇಕಾದರೆ ಇದನ್ನು ಅರ್ಥ ಮಾಡಿಸ್ತೀನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. Tell me about your achievements. ನೋಡಿ, ಟೆಲ್ ಮಿ ಅಬೌಟ್ ಯುವರ್ ಅಚೀವ್ಮೆಂಟ್ಸ್ ಅಂಥೇಳಿ ನಾವು ಚೇಂಜ್ ಮಾಡಿದ್ವಿ. ಸೊ ಯಾವ ರೀತಿಯಾಗಿ ಚೇಂಜ್ ಮಾಡಿದ್ವಿ ನೋಡಿರಿ. ಸೊ ಇಲ್ಲಿ ಟೆಲ್ ಮಿ ವಾಟ್ ಯು ಹ್ಯಾವ್ ಅಚೀವ್ಡ್ ಅಂತ ಇದೆ. ಸೊ ಯಾವಾಗಲೂ ನಾವು ಸಿಂಪಲ್ಗೆ ಮಾಡಬೇಕಾದ್ರೆ ಇಲ್ಲಿ ಒಂದು ವರ್ಬ್ ಇರಬೇಕು. ಸೊ ಇಲ್ಲಿ ಕಾಂಪ್ಲೆಕ್ಸಲ್ಲಿ ಏನಿದೆ, ಸೊ ಒಂದು ಟೆಲ್ ಅಂತ ಒಂದು ವರ್ಬ್ ಇದೆ, ಸೊ ಅಚೀವ್ಡ್ ಅಂತ ಇನ್ನೊಂದು ವರ್ಬ್ ಇದೆ. ಸೊ ಎರಡು ವರ್ಬು ಒಂದು ಸೆಂಟೆನ್ಸಲ್ಲಿ ಇರೋದಿಲ್ಲ ಸಿಂಪಲ್ನಲ್ಲಿ. ಸೊ ಸಿಂಪಲ್ನಲ್ಲಿ ಒಂದೇ ವರ್ಬ್ ತೆಗೆದುಕೊಳ್ತೀವಿ ನಾವು. ಏನಂತ, ಟೆಲ್ ಅಂತೇಳಿ ಅಂತಕ್ಕಂಥ ಒಂದು ವರ್ಬನ್ನು ಟೆಲ್ ಮಿ ಅಂತ ಇದೆ. ಸೊ ಇದನ್ನು ಯುವರ್ ಅಚೀವ್ಮೆಂಟ್ಸ್ ಅಂಥೇಳಿ ನಾವೇನು ಮಾಡ್ತೀವಿ ಅಂದರೆ ಅದನ್ನು ನೌನ್ ಫ್ರೇಸ್ ಆಗಿ ಬದಲಾವಣೆ ಮಾಡ್ಕೊಳ್ತೀವಿ. ಯುವರ್ ಅಚೀವ್ಮೆಂಟ್ಸ್ ಅಂಥೇಳಿ ನೌನ್ ಫ್ರೇಸ್ ಆಗಿ ಬದಲಾವಣೆ ಮಾಡಿಕೊಂಡು ನಾವು ಸಿಂಪಲ್ ಸೆಂಟೆನ್ಸನ್ನಾಗಿ ಮಾಡ್ತೀವಿ. ಟೆಲ್ ಮಿ ಅಬೌಟ್ ಯುವರ್ ಅಚೀವ್ಮೆಂಟ್ಸ್ ಇನ್ನೊಂದು ಅರ್ಥದಲ್ಲೂ ಮಾಡ್ಬೋದು. ಸೊ ಟೆಲ್ ಮಿ ಯುವರ್ ಅಚೀವ್ಮೆಂಟ್ಸ್ ಅಂಥೇಳಿ ಸೊ ಮಾಡ್ಬೋದು. ಟೆಲ್ ಮಿ ಯುವರ್ ಅಚೀವ್ಮೆಂಟ್ಸ್ ಅಂಥೇಳಿ ಕೂಡ ಮಾಡ್ಬೋದು. ಸೊ ಎರಡು ರೀತಿಯಲ್ಲೂ ಕೂಡ ನೀವು ಸಿಂಪಲ್ ಸೆಂಟೆನ್ಸನ್ನಾಗಿ ಮಾಡಬಹುದು. ಸೊ ನಾನು ಹೇಳಿದೆ ನಿಮಗೆ ಒಂದೇ ವರ್ಬ್ ಇರಬೇಕು ಯಾವಾಗಲೂ ಸಿಂಪಲ್ ಸೆಂಟೆನ್ಸಲ್ಲಿ ಅಂಥೇಳಿ, ಟೆಲ್ ಅಂತಕ್ಕಂಥದ್ದು. ಸೊ ಇದನ್ನು ವಾಟ್ ಯು ಹ್ಯಾವ್ ಅಚೀವ್ಡ್ ಅಂತಕ್ಕಂಥ ಫ್ರೇಸನ್ನು, ಈ ಒಂದು ಫ್ರೇಸ್ ಇದೆಯಲ್ಲ, ಸೊ ಇದನ್ನು ಅವ್ರು ಏನು ಮಾಡಿದ್ದು, ಇದನ್ನೇನಾಗಿದೆಯಪ್ಪ ಅಂತಂದರೆ ನಾವು
ನೌನ್ ಕ್ಲಾಸನ್ನಾಗಿ ಚೇಂಜ್ ಮಾಡ್ಕೊಂಡಿದ್ವಿ ಅಂತ ಹೇಳ್ಬೋದು. ನೌನ್ ಫ್ರೇಸ್ ಆಗಿ ಚೇಂಜ್ ಮಾಡಿಕೊಂಡು ಸಿಂಪಲ್ಗೆ ಚೇಂಜ್ ಮಾಡಿದ್ವಿ. ನೆಕ್ಸ್ಟ್ ನೋಡಿ ಕೊನೆಯದಾಗಿ ಸೊ 5ನೇ ಒಂದು ಸೆಂಟೆನ್ಸ್ ಇದೆಯಲ್ಲ, ಸೊ ಇದು ಐ ಲಾಸ್ಟ್ ಯುವರ್ ಬುಕ್ ಅಂತ ಇದೆ. ಇದನ್ನು ಚೇಂಜ್ ಇಂಟು ಕಾಂಪ್ಲೆಕ್ಸ್ ಅಂತ ಹೇಳ್ತಾನೆ. ಸೊ ಈ ಒಂದು ಐ ಲಾಸ್ಟ್ ಯುವರ್ ಬುಕ್ ಅನ್ನುವಂಥ ಒಂದು ಸೆಂಟೆನ್ಸು ಇದು ಸಿಂಪಲ್ ಸೆಂಟೆನ್ಸ್, ಇದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸು. ಸಿಂಪಲ್ ಸೆಂಟೆನ್ಸನ್ನು ನಾವು ಕಾಂಪ್ಲೆಕ್ಸ್ ಆಗಿ ಚೇಂಜ್ ಮಾಡಬೇಕು. ಸೊ ಕಾಂಪ್ಲೆಕ್ಸ್ ಆಗಿ ಯಾವ ರೀತಿ ಚೇಂಜ್ ಮಾಡಬೇಕು, ಸೊ ಚೇಂಜ್ ಮಾಡ್ತೀನಿ. ಸೊ ಏನೇನೆಲ್ಲ ಚೇಂಜ್ ಆಯಿತು ಅಂತ ನಿಮ್ಗೆ ಕೂಡ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಐ ಲಾಸ್ಟ್ the book. I lost the book which belongs to you. Belongs to ಯು ಅಂತ ಹೇಳಿ ನೋಡಿ. ಐ ಲಾಸ್ಟ್ ದ ಬುಕ್ ವಿಚ್ ಬಿಲಾಂಗ್ಸ್ ಟು ಯು ಅಂತ ಹೇಳಿ ಸೊ ಮಾಡಿದ್ವಿ. ನಾನು ಏನು ಮಾಡಿದ್ವಿ ಅಂದರೆ ಐ ಲಾಸ್ಟ್ ಯುವರ್ ಬುಕ್ ಅನ್ನುವಂಥ ಸಿಂಪಲ್ ಸೆಂಟೆನ್ಸನ್ನು ಸೊ ಇಲ್ಲಿ ವಿಚ್ ಅಂತ ಬಳಸಿದ್ದೀನಲ್ಲ, ಸೊ ಇಲ್ಲಿ ನೀವು ದಟ್ ಅಂತಲೂ ಕೂಡ ಬಳಸ್ಬೋದು. ಕಂಜಂಕ್ಷನನ್ನು ದಟ್ ಅಂತಲೂ ಬಳಸ್ಬೋದು. ಐ ಲಾಸ್ಟ್ ದ ಬುಕ್ ದಟ್ ಬಿಲಾಂಗ್ಸ್ ಟು ಯು ಅಂದರೆ ನಾನು ಪುಸ್ತಕವನ್ನು ಕಳೆದುಕೊಂಡಿದ್ದೆನಲ್ಲ, ಅದು ನಿನಗೆ ಸೇರಿರ್ತಕ್ಕಂಥ ಬುಕ್ಕು, ನಿನ್ನ ಬುಕ್ಕು ಅಂಥೇಳಿ ಅವ್ರಿಗೆ ಹೇಳ್ಬೋದು. ಈ ರೀತಿಯಾಗಿ ಹೇಳಿದಾಗ ಸೊ ಬಿಲಾಂಗ್ಸ್ ಟು ಯು ಅಂಥೇಳಿ ಸೊ ಇದನ್ನು ನಾನು ಏನು ಮಾಡಿದೆ ಅಂತಂದರೆ ಒಂದು ಉಪವಾಕ್ಯವನ್ನಾಗಿ ಮಾಡಿಕೊಂಡೆ. ಲಾಸ್ಟ್ ಯುವರ್ ಬುಕ್ ಅನ್ನುವಂಥದ್ದು ಇಲ್ಲಿ ಇದು ಒಂದು ಉಪವಾಕ್ಯವನ್ನಾಗಿ ನಾನು ಮಾಡಿಕೊಂಡೆ. ಇಲ್ಲೇನು ಮಾಡಿದ್ವಿ, ವಿಚ್ ಅಥವಾ ದ್ಯಾಟನ್ನು ಬಳಸಿ ಒಂದು ರಿಲೇಟಿವ್ ಕ್ಲಾಸನ್ನು ಸೇರಿಸಿದ್ವಿ. ಇದಕ್ಕೆ ನಾವು ರಿಲೇಟಿವ್ ಕ್ಲಾಸ್ ಆರ್ ಉಪವಾಕ್ಯ ಅಂತ ಕನ್ನಡದಾಗ ಕರಿತೀವಿ. ಸೊ ಒಂದು ರಿಲೇಟಿವ್ ಕ್ಲಾಸನ್ನು ನಾವು ಮಾಡಿಕೊಂಡು ಏನು ಮಾಡಿದೀವಪ್ಪ ಅಂತಂದರೆ ಸೊ ಒಂದು ಕಾಂಪ್ಲೆಕ್ಸ್ ಸೆಂಟೆನ್ಸನ್ನಾಗಿ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಅತ್ಯಂತ ಸರಳವಾಗಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಈಸಿಯಾಗಿ ನಿಮಗೆ ಹೇಳ್ಕೊಡ್ಲಿಕ್ಕೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ಸ್ಮಾಲ್